ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷರವ್ಯನೇ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ. ಎಲ್ಲಿ ಹೋಗಿತ್ತು? ನಿನ್ನೆ ಹಿಂದಕ್ಕೆ ಬಂದಿತ್ತು ಸ್ವಲ್ಪ. ಭೂಮಗುಣ ಆಗೋಯ್ತಾಗಲೇ, ಅದು ಮುಗೀತು. ಅದರ ಕೊನೆಯ ಒಂದು ಇದು ಇತ್ತು ಅಷ್ಟೇ, ಕೊನೆಯ ಅಧಿಕರಣ ಇತ್ತು. ನಚ ಕ್ರಿಯಾತ್ವಾದುಪಾಸನಾಯ ಅಗ್ನಿಷ್ಟೋಮಾದಿವತ್ ಪ್ರತಿಶಾಖಂ ವಕ್ತವ್ಯತಾ. ಉಪಾಸನಾ ಯಜನಂತೇತಿ ಸಾಮ್ಯಂ ತತ್ತದ್ವಿಶೇಷಾನ್ ಸಂಹರೇತ್ ಸರ್ವತಶ್ಚ ತಥಾ ಕರ್ತॄಣಾಂ ತತ್ಫಲಾನಾಂ ವಿಶೇಷಾತ್ ವ್ಯರ್ಥಾ ಹಿ ಶಾಖಾ ಅನ್ಯಥೈವಂಚ ಸಾರ್ಥಾಃ. ಕ್ರಿಯಾತ್ವಾದ ಉಪಾಸನೆ ಎಂಬುದು ಕ್ರಿಯೆ ಆದ್ದರಿಂದ ಅಗ್ನಿಷ್ಟೋಮಾದಿಗಳು ಹೇಗೋ ಹಾಗೆ ಇರೋದರಿಂದ ಪ್ರತಿ ಶಾಖದಲ್ಲೂ ಹೇಳಬೇಕಾಗಿತ್ತು ಅಂತ ಕೇಳಿದರೆ ಹೇಳಬೇಕಾಗಿಲ್ಲ. ಯಾವ ಸ್ಟೇಜಲ್ಲಿ ಬೇಕೋ ಆ ಸ್ಟೇಜಲ್ಲಿ ಹೇಳಿದ್ರೆ ಸಾಕಾದ್ದರಿಂದ ಕೆಲವು ಉಪಾಸನೆ ನಮಗೆ ಅಲ್ಲೇ ಇಲ್ಲ, ಕೆಲವು ಉಪಾಸನೆ ಅವತ್ತು ಮಾಡಿದರೆ ಸಾಕು. ಮತ್ತು ಹೇಗೆ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಕಡೆಯೂ ಮತ್ತೆ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಅದು ಹೇಳಿದ್ದಾರೆ ಅಂಥೇಳಿ ಎಂದೋ ಮಾಡಾಗೋ ಇಲ್ಲ, ಹೇಳಿಲ್ಲ ಅಂಥೇಳಿ ಬಿಡಾಗೋ ಇಲ್ಲ. ಆದರೆ ಬ್ರಹ್ಮ ಜಿಜ್ಞಾಸೆ ಮಾತ್ರ ಸರ್ವದಾ ಮಾಡಬೇಕಾದ ಕೆಲಸ. ಉಳಿದೆಲ್ಲ ಕೂಡ ವಿಹಿತ ಕಾಲಕ್ಕೆ ಮಾಡತಕ್ಕಂಥದ್ದು. ಉಪಾಸನಾ ಯಜನಂತೇತಿ ಸಾಮ್ಯಂ ತದ್ದದ್ವಿಶೇಷಾನ್ ಸಂಹರೇ ಸರ್ವತಶ್ಚ. ಕೆಲವು ನೋಡಿರ್ತಾರೆ ಉಪಕರ್ಮ ಮಾಡಬೇಕಾದ್ರೆ ಏನು ಹೇಳಿಬಿಡ್ತಾರೋ ಅವರು, ಸಂಕಲ್ಪ ಎಲ್ಲ ಮಾಡಿ ಸುಮ್ಮನೆ ನೋಡ್ತಾ ಕೂತೀರಿ, ಉಳಿದೆಲ್ಲ ಬಂದಾಗ ಮಾಡಿ ಅಂತ ಜನರು ಹಾಕಿ ಉಳಿದಂತೆ ನೋಡ್ಕೊಂಡು ಕೈ ಮುಕ್ಕೊಂಡು ಕೂತಿರೋದು ಅಷ್ಟೇ ಹೊರತು ಏನಿಲ್ಲ. ಏನು ಹೋಮ ಅವ್ರೊಬ್ಬರು ಮಾಡ್ತಾರೆ ಅಷ್ಟೇ, ಎಲ್ಲರ ಮುಂದೆ ಹೋಮ ಕೊಡೋಗತ್ತೆ. ಇಷ್ಟಕ್ಕೆ ಜಾಗ ಸಾಕಾಗಲ್ಲ, ಪ್ರಶ್ನೆ ಬರೋದೇ ಇಲ್ಲ. ಭಾಗವಹಿಸಿದ್ದಕ್ಕೆ ಸಾಕಷ್ಟೇ. ಆದರೆ ಅದು ಮಹತ್ವನೇ, ಅದು ವೇಸ್ಟ್ ಅಂತಲ್ಲ. ತಾನೇ ಮಾಡೋದಾದ್ರೆ ಸರಿ ಭದ್ರ ಮಾಡ್ಕೋ, ಬಟ್ ಇದಕ್ಕೆ ಕೂಡ ಪ್ರತಿಯೊಬ್ಬರ ಮುಂದೆ ಇಡಬೇಕು ಅಂತಿಲ್ಲ. ಒಂದು ಕಾರ್ಯ ಜಾಯಿಂಟಾಗಿ ಒಬ್ಬರು ಮಾಡಿದ್ರು ಸಾಕು. ಆ ಸಂಧ್ಯಾವಂದಿ ಹಾಗೆಲ್ಲ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ಇವರು ಅವರವರೇ ಮಾಡಬೇಕಾದ ಕೆಲಸ. ಇವತ್ತು ವೈಷ್ಣವ ಎಲ್ಲರೂ ಮಾಡಬೇಕಾಗಿಲ್ಲ, ಒಂದರಿಗೆ ಒಬ್ಬರು ವೈಷ್ಣವ ಮಾಡಿಬಿಟ್ರೆ ಬೋದು. ಎಲ್ಲರೂ ಊಟ ಕೂಡ ಎಲ್ಲ ಮಾಡಬೇಕಾಗಿಲ್ಲ. ಅದು ಆಯಿತಾ? ಆ ರೀತಿ ವ್ಯತ್ಯಾಸ ಇದೆ. ಆದ್ದರಿಂದ ಪ್ರತಿ ಶಾಖೆಯಲ್ಲೂ ಕೂಡ ಹೇಳಬೇಕಾದ ಬ್ರಹ್ಮ ಜಿಜ್ಞಾಸೆ ಹೇಳಬೇಕೇ ಹೊರತು ಉಳಿದೆಲ್ಲ ಆಯಾ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡಿಕೊಟ್ರೆ ಸರಿ. ಅಲ್ಲಿಗೆ ಈ ಪಾದ ಮುಗಿತು. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾ ನ್ಯಾಯ ವಿವರಣೆ ತೃತೀಯಾಧ್ಯಾಯಶ್ಚ ತೃತೀಯ ಪಾದ. ಈಗ ಚತುರ್ಥ ಪಾದ. ಚತುರ್ಥ ಪಾದಕ್ಕೆ ಏನಂತ ಹೆಸರಿದೆ? ಮೂರನೇ ಅಧ್ಯಾಯದಲ್ಲಿ ಏನು ಹೆಸರು? ಫಲಾಧ್ಯ ಅಧ್ಯಾಯ, ಅದು ಪಾದ ಅಲ್ಲ. ಅದರಲ್ಲಿ 4 ಪಾದಗಳು. ಅಂದ್ರೆ ಏನಿದೆ? ಜ್ಞಾನ, ಹಿಂದಿಂದ ಉಪಾಸನೆ, ಇದು ಜ್ಞಾನ. ಜ್ಞಾನ ಅಂದರೆ ಏನರ್ಥ? ಜ್ಞಾನದ ಕೆಪಾಸಿಟಿ ಎಷ್ಟು? ಮೆಡಿಕಲ್ ಓದ್ತಾರೆ, ಏನು ಕೆಪಾಸಿಟಿ ಅದಕ್ಕೆ? ಡಾಕ್ಟರ್ ಆಗ್ತಾರೆ, ಗೊತ್ತಾಯ್ತಾ? ಇನ್ನೂ ಹೋಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಕೆಪಾಸಿಟಿ ಅಷ್ಟೇ ಅದಕ್ಕೆ. ಮೋಕ್ಷಕ್ಕೆ ಹೋಗ್ತಾನೆ ಎಲ್ಲ ಬರೋದಿಲ್ಲ. ಮೆಡಿಕಲ್ ಓದಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳೋದು. ಮೆಡಿಕಲ್ ಓದಿ ಶಾಸ್ತ್ರ ಓದಿ ಮೋಕ್ಷಕ್ಕೆ ಹೋಗ್ಬೋದು, ಮೆಡಿಕಲ್ ಓದ್ದೇನೂ ಹೋಗ್ಬೋದು. ಆದರೆ ಇದು ಮಾತ್ರ ಹಾಗಲ್ಲ. ದೇರ್ಫೋರ್ ಉಪಾಸನೆ ಅಂತ ಹೇಳಿದರೆ ಜ್ಞಾನ ಬಂತೀಗ ಏನಪ್ಪ ಶಕ್ತಿ ಇದಕ್ಕೆ? ಇವತ್ತೆಲ್ಲ ಯಾಕೆ ಜ್ಞಾನ ಬಿಟ್ಟೆ? ಜ್ಞಾನಕ್ಕೇನು ಶಕ್ತಿ ಇಲ್ಲ ಅಂತ ಬಿಟ್ಬಿಟ್ಟಿದೆ ಎಲ್ಲರೂ ಕೂಡ. ಜ್ಞಾನಕ್ಕೆ ಏನು ತಲೆ ಕೆಡಿಸ್ಕೊಂಡಿದ್ದು ಅಷ್ಟೇ ಹೊರತು ಇನ್ನೇನು ಉಪಯೋಗ ಇಲ್ಲ. ಯಾರು ಪಾಠಕ್ಕೆ ಬರಲಿಲ್ಲ, ಬಾಗಿಲ ಮಾಡಿದ್ರೆ ಪಾಠಕ್ಕೆ ಬರಲಿಲ್ಲ, ಓದಿದ್ದೆಲ್ಲ ವೇಸ್ಟ್ ಅಂತ ತಿಳ್ಕೊಬಿಟ್ಟು, ಗೊತ್ತಾಯ್ತು? ಯಾರೋ ಬಂದು ದುಡ್ಡು ಪರ ಓದಿದ್ದು ಸರಿ ಹೋಯ್ತು ಅಂತ ಅಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಈ ಜ್ಞಾನದ ಕೆಪಾಸಿಟಿ ಎಷ್ಟು? ಈ ಪಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರು ಶಾಸ್ತ್ರ ಬಿಡೋದೇ ಇಲ್ಲ. ಎಷ್ಟಪ್ಪ ಜ್ಞಾನದ ಕೆಪಾಸಿಟಿ? ಒಂದೊಂದು ವಿದ್ಯೆಗೆ ಒಂದೊಂದು ಕೂಡ ಶಕ್ತಿ ಇದೆ. ಆದರೆ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ? ಎಲ್ಲ ಕೂಡ ಶಕ್ತಿ ಇದೆ. ಅದಕ್ಕೇನೆ ಪುರುಷಾರ್ಥ ಅಥವಾ ಶಬ್ದಾದಿತ್ಯ ಭಾವದಲ್ಲೇ ಸೂತ್ರನೇ. ಎಲ್ಲ ಪುರುಷಾರ್ಥ ಕೊಡೋ ಶಕ್ತಿ ಇರೋ ತತ್ವಜ್ಞಾನಕ್ಕೊಂದೇ, ಇನ್ಯಾವುದಕ್ಕೂ ಇಲ್ಲ. ಇದು ಗೊತ್ತಾದರೆ ಎಲ್ಲರೂ ಓದ್ತಾರೆ. ಇವ್ರು ಹೇಳಲೇ ಇಲ್ಲ, ಬಿಡೋ ರೀತಿ ಹೇಳ್ತಾ ಬಂದಿದ್ದಕ್ಕೆ ಯಾರು ಬರಲೇ ಇಲ್ಲ. ಇವ್ರು ಯಾವ ರೀತಿ ಹೇಳಬೇಕು? ಯಾವಾಗಲೂ ಪಾಸಿಟಿವ್ ಆಗಿ ಹೇಳಿದ್ರೆ ಬರ್ತಾ ಇರ್ತಾರೆ. ಇದು ಶಕ್ತಿ ಗೊತ್ತಾಇದೆ. ರಾಯರಿಗಂತ ನೋಡ್ತಾರೆ ಅಷ್ಟೆಲ್ಲ, ತಿರುಗಿ ಬಂದುಬಿಡ್ತಾರೆ ಅಷ್ಟೇ. ಎಲ್ಲಿಂದ ಬಂತು ಅವರಿಗೆ? ಮೆಡಿಕಲ್ ಓದಿಲ್ಲ, ಮೆಡಿಕಲ್ಲಿಗೆ ಆಗದಿದ್ದ ಕೆಲಸ ಮಾಡಿಕೊಡ್ತಾರೆ. ಇಂಜಿನಿಯರಿಂಗ್ ಓದಿಲ್ಲ, ಲ್ಯಾಬ್ ಸೋತು ಸರಿ ಮಾಡಿಕೊಡ್ತಾರೆ. ಇದರಲ್ಲಿ ಎಲ್ಲಿಂದ ಬಂತು ಅಂದರೆ ತತ್ವಜ್ಞಾನದ ಕೆಪಾಸಿಟಿ. ಅದಕ್ಕೆ ಅವ್ರು ಕೇಳಿದ್ದು. ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತಲ್ಲ, ಯಾವುದು ಅಂತ ಕೇಳಲಿಲ್ಲ. ಅದೇ ತತ್ವಜ್ಞಾನ ಅಂದ್ರೆ. ಇವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇವೆಲ್ಲರೂ ಶಾಸ್ತ್ರ ಯಾಕೆ ಓದಬೇಕು ಅಂದರೆ ಇಷ್ಟಪಟ್ಟಿದ್ದಾರೆ ಸಿಗೋದೊಂದೇ. ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಬಂತಲ್ಲ, ಏನು ಸಾಧ್ಯ ಮಹಾನಂದ ತೀರ್ಥಸ್ಯ ಭಾಷ್ಯಭಾವ. ಈ ಮೋಕ್ಷಗಳಿಗೆ ಏನು ಮಾಡಬೇಕು ಅಂದರೆ ಆಚಾರ್ಯ ಗ್ರಂಥ ಓದಬೇಕು ಇಷ್ಟೇ. ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಅರ್ಥ. ನಚ ಎಷ್ಟೋ ಸತ್ಯ ಪುಸ್ತಕಗಳು ಅಷ್ಟೇ ಮುಖ್ಯ ಆಗಲ್ಲ ನಮಗೆ, ಆ ಥರನೂ ಇಂಪಾರ್ಟೆಂಟ್ ಆಗ್ತಾರೆ. ವೇದಾಂತಕ್ಕಷ್ಟೇ ಅಲ್ಲ,
ಎಷ್ಟೋ ಸತ್ಯ ನೀವು ಸ್ಕೂಲು ಕಾಲೇಜುಗಳು ನೋಡಿಬೇಕಾದ್ರೆ ಪಾಪ್ಯುಲರ್ ಬುಕ್ ಇರುತ್ತೆ, ಅದೇ ಬುಕ್ ಹುಡ್ಕೊಂಡು ಹೋಗ್ತಾರೆ. ಅದೇ ಎಲ್ಲ ಸೇಮ್ ಕಂಟ್ರಿ ಎಲ್ಲ ಇದ್ರು, ಇಲ್ಲ ಆ ಬುಕ್ ನಮಗೆ ಇದೆಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ. ಆ ಬಟ್ಟೆ ಅಷ್ಟಾದರೂ ಆಚಾರ ಹೆಸರು ಹಿಡಿದ್ರೆ ಎಷ್ಟು ಬುಡ್ಡೆ ಬರುತ್ತೆ. ಇವ್ರಿಗೆ ಜ್ಞಾನನೇ ಇಲ್ಲ ಅಂದರೆ ಬಿಟ್ಬಿಡ್ತಾರೆ ಅಷ್ಟೇ, ಹುಡ್ಕೊಂಡೇ ಬರಬೇಕು ಇವ್ರು, ಆ ಥರ ಇದೆ. ಅವೇ ಇಲ್ಲಿ ಬಿಟ್ಟು ಬಿಡುವ ಪುಸ್ತಕಗಳಲ್ಲಿ ತಪ್ಪು ಅವೆಲ್ಲ ಇದೆ, ಅಲ್ಲಿ ತಪ್ಪೇನಿರಲಿಲ್ಲ ಅದರೊಳಗೆ. ಬಟ್ ಈ ಕ್ವಾಲಿಟಿ ಇಲ್ಲ, ಈ ಕ್ವಾಲಿಟಿ ಇಲ್ಲ. ಇಂಥಲ್ಲೇ ಪೆಟ್ರೋಲ್ ಹಾಕ್ಸ್ಬೇಕು, ಹುಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೋಗ್ಲಿಕ್ಕೆ 5-6 ಕಿಲೋಮೀಟ್ರ್ ಹೋಗ್ಬೇಕು ಇವರು, ಪಕ್ಕದಲ್ಲಿದ್ದು ಹಾಕ್ಸೋದಿಲ್ಲ. ಅದಕ್ಕೆ ನೀನು ಒಳ್ಳೆ ಕ್ವಾಲಿಟಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕುಡಿಯೋದೆಲ್ಲ ಮಣ್ಣಲ್ಲ, ಯಾವುದಕ್ಕದು ಗಾಡಿಗೆ, ಅದು ಕ್ವಾಲಿಟಿ ಬೇಕು ಅವ್ರಿಗೆ. ಇದಕ್ಕೆ ಮಾತ್ರ ಕ್ವಾಲಿಟಿ ಬಿಟ್ಬಿಡಿ, ಎಲ್ಲ ಮಾಡಿ ಕ್ವಾಲಿಟಿ ಹೊಡಿ ಕೊನೆಗೆ ತನಗೆ ತರ ಕ್ವಾಲಿಟಿ ಕಳ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು. ನಚ ಜ್ಞಾನಿನಃ, ಇಷ್ಟು ತಿಳ್ಕೊಂಡ್ರೆ ಓದಿ ಅರ್ಥ ಆಗತ್ತೆ. ನಚ ಜ್ಞಾನಿನಃ ಔದಾರ್ಯಾತ್ ಮೋಕ್ಷಾದನ್ಯ ಫಲೇಚ್ಛಾಯ ಏವ ಅಸಂಭವಾತ್ ತದುಕ್ತಿ ಪ್ರಶಂಸಾ ಮಾತ್ರವಿತಿ ವಾಚ್ಯಂ ಪ್ರಾಯಶೋ ನ ಸಂಭವತ್ತೇವ ಕಸ್ಯಚಿತ್ ಸೌಭರಿವತ್ ಸಾ ಭವತಿ ಚೇತ್ ಜ್ಞಾನೇನೈವ ಅಶೇಷಂ ಅಭೀಪ್ಸಿತಂ ಭವತೀತಿ ವ್ಯವಸ್ಥೋಪತ್ತೇ. ತುಂಬ ಭಾಳ ಅಪೂರ್ವ ವಿಷಯಗಳವೆಲ್ಲ ಕೂಡ. ಅಪರೋಕ್ಷ ಜ್ಞಾನಿಗೆ ಅವ್ರು ಬೇರೆ ಬೇಡ ಬೇಡ ಆದ್ದರಿಂದ ಬಿಟ್ಟುಬಿಡಿ, ಅದು ಒಂದು. ಇನ್ನೊಂದು ಬೇಕೇ ಇಲ್ಲ ಅವರಿಗೆ. ಒಂದು ಪ್ರಶ್ನೆ ಹಾಕ್ಕೊಂಡು ಇದೆಲ್ಲ ಯಾಕೆ ಹೇಳಬೇಕು ನೀವೀಗ, ಜ್ಞಾನ ಮೋಕ್ಷ ಕೊಡೋ ಶಕ್ತಿ ಇದೆ ಅಂತ ಹೇಳಿಬಿಡಿ, ಉಳಿದೆಲ್ಲ ಸಿಗುತ್ತೆ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಹೇಳ್ತಾರೆ. ಹೌದು, ನಿಜವಾದ ಜ್ಞಾನಿಗಳಿಗೆ ಬೇರೆ ವಿಷಯ ಬೇಕಿಲ್ಲ ಅವರಿಗೆ. ಆದರೆ ಅಕಸ್ಮಾತ್ ಬೇಕಾದರೆ ಏನು ಮಾಡಬಾರ್ದು, ಇದು ಬಿಟ್ಟು ಬೇರೆ ಎಲ್ಲ ಹೋಗಬಾರ್ದು. ಮತ್ತು ಇದರಲ್ಲೇ ಆಗುತ್ತೆ ಅಂತ ಹೇಳಬೇಕಾಗಿ, ಇದರಲ್ಲೇ ಆಗುತ್ತೆ, ಯೋಚನೆ ಡೋಂಟ್ ವರಿ ಅಂತ ಅರ್ಥ ಆಯ್ತಾ. ಈಗ ಅಪರೋಕ್ಷ ಜ್ಞಾನಿಗಳೆಲ್ಲ ಬಾಡಿ ಮಾಡುವರು ಆ ಲೆಕ್ಕದಲ್ಲಿ ತೊಗೊಂಡ್ರೆ. ಯಾಕಂದ್ರೆ ಬೇಕಿಲ್ಲ, ಅಲ್ಲ ಡಿಸ್ಟರ್ಬೆನ್ಸ್ ಅವರಿಗೆ. ಎಷ್ಟೋದೆಲ್ಲ ಶೇರಿಗಿರಿ ಹಾಕೋದಿಲ್ಲ ಅಂದರೆ ಲೆಕ್ಕ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸದ್ಯ ಹೊರಗೆ ಬಂದರೆ ಸಾಕು, ಸದ್ಯ ಪೀಡೆ ಹೋದ್ರೆ ಸಾಕು ಅನಿಸ್ಬಿಡುತ್ತೆ. ಅದೇ ಬೇಕು ಅನ್ನೋರಿಗೆ ಅನಿಸುತ್ತೆ, ಉಳಿದವರಿಗೆ ಅದು ತಲ್ಲೋವಲ್ಲ ವಿಷಯ, ಮತ್ತೆ ಮಾತಾಡಬೇಡ ಬಿಟ್ಬಿಡು ಸಾಕು ಅಂತ ಹೇಳ್ತಾರೆ. ಆದರೆ ಬೇಕಾದರೆ ಅವಕಾಶ ಇರ್ಬೋದು. ಇವತ್ತು ಜ್ಞಾನಿಗಳಿಗೆ ದೇವರ ಅನುಗ್ರಹ ಮತ್ತು ಅಧ್ಯಾತ್ಮ ಬಿಟ್ಟು ಬೇರೆ ಬೇಕಿಲ್ಲ ಅವರಿಗೆ. ಕುಚೇಲ ಅವರೆಲ್ಲ ಆಗುತ್ತಿರೋರು ತಿಳಿತಾ. ಆದರೆ ಯಾವುದೋ ಕಾರಣಕ್ಕೆ ಅಕಸ್ಮಾತ್ ಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ, ಬೇರೆ ಕಡೆ ಹೋಗಬೇಕಾಗಿಲ್ಲ, ಇದೇ ವಿದ್ಯೆ ಮಾಡಿಕೊಡುತ್ತೆ ಅಂತೇಳಿ, ಇದೇ ವಿದ್ಯೆನೇ ಮಾಡಿಕೊಡುತ್ತೆ. ಅರ್ಥ ಆಯ್ತಾ. ಈಗ ಈ ಶಕ್ತಿ ಅದಕ್ಕಿದೆ. ಈಗ ಒಂದು ನಮಗೆ ಅರ್ಥ ಆಗಿದೆ, ದುಡ್ಡಿದೆ ಅಂತ ತಿಳ್ಕೊಬಿಡಿ, ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು. ಕಾಟಿದೆ, ಏನು ಬರೋದಿಲ್ಲ ಇವಾಗ, ಕಾಟ್ ಅಷ್ಟೇ. ಆದರೆ ಅಕಸ್ಮಾತ್ ಬಾರಿ ಆ ದುಡ್ಡು ಬರೋದಿಲ್ಲ. ಎಷ್ಟು ಬರುತ್ತೆ, ಎಷ್ಟೊತ್ತೆ ಬಿಸಾಕ ವ್ಯಾಲ್ಯೂ ಬಂದ್ಬಿಡೋದು. ಅದಲ್ಲ, ಆ ದೃಷ್ಟಿಯಲ್ಲಿ ಏನಲ್ಲ, ಅದು ಅಲ್ಲಿ ಲಿಮಿಟೆಡ್ ವ್ಯಾಲ್ಯೂ ಇದೆ, ಆದರೆ ಈ ರೀತಿ ಬರೋದಿಲ್ಲ. ಅರ್ಥ ಆಯ್ತಾ ಈಗ. ಆದರೆ ಜ್ಞಾನಕ್ಕೆ ಮಾತ್ರ ವಿಚಿತ್ರ ಸಾಮರ್ಥ್ಯ ಇದೆ. ಬೇಕಾದ್ರೆ ಬೇರೆಯೂ ಸಿಗುತ್ತೆ, ಬೇರೆ ಏನು ಬೇಕಾದ್ರೂ ಸಿಗುತ್ತೆ. ಮೋಕ್ಷ ಅದು ಗ್ಯಾರಂಟಿ. ಇದಿಲ್ಲದ ಹೊರೇನಾಗ್ತಾಯಿತ್ತು ಅಂದರೆ ಸದ್ಯಕ್ಕೆ ಮೋಕ್ಷಕ್ಕೆ ಅವಸರ ಇಲ್ಲ, ನಿಧಾನ ಆಮೇಲೆ ಬರ್ತೇವೆ ಅಂತ ಬೇರೆ ವಿಷಯ ಹೇಳಿ ಅಂತ ಕೇಳ್ಬೋದಾಗಿತ್ತು. ಇಲ್ಲ, ಸಿಗುತ್ತೆ ಅಂತ ಹೇಳಿದ್ರು. ದೃಷ್ಟಾಂತಗಳು ಸೌಭರಿಗಳಿದ್ದಾರೆ, 50 ಮದುವೆ ಆಗಿಬಿಟ್ರೀಗ. ಅವ್ರು ನೋಡ್ಕೋಬೇಕಾಯ್ತು. ಅವ್ರನ್ನೆಲ್ಲ ಏನು ಮಾಡಿದ್ರು, ಅವ್ರೀಗ ಬಂಗಾರದ ಮನೆಗಳೇ ಕಟ್ಸಿಬಿಟ್ರು. 50 ಮನೆಗಳು ಕಟ್ಸಿದ್ರು, 50 ರೂಪಾಯಿ ತೊಗೊಂಡ್ರು. ಇವ್ರು ಮಾಡಲಿಕ್ಕೆ ಸಾಧ್ಯ ಬಂದವರಿಗೆ. ಅದು ಬೇರೆ ವಿದ್ಯೆ ಬರೋದಿಲ್ಲ, ಅದು ಅಧ್ಯಾತ್ಮ ಮಾತ್ರ ಬರೋದು. ಅದಕ್ಕೆ ರಾಯರು ಮೊದಲು ಉಪಯೋಗಿಸಲೇ ಇಲ್ಲ ಅದರ ವಿದ್ಯೆ. ಗೊತ್ತೇ ಅವ್ರಿಗೆ, ಮನೆ ಅವತ್ತೇ ಬಂದುಬಿಡ್ತಿತ್ತು, ಉಪಯೋಗಿಸ್ಲಿಲ್ಲ ಅವರು, ಹಾಗೆ ಇಟ್ಕೊಟ್ರು. ಮುಂದೆ ಕ್ಯೂ ಹೋಗಿ ಆ ರೀತಿ ಬರ ಮಾಡಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ತಮಿಳು ಬಂದು ತಿಳ್ಕೊಂಡ್ಬಿಟ್ಟಿದ್ವಿ, ಜ್ಞಾನಿಗಳು ಮಾಡುವರು. ಆದ್ದರಿಂದ ಜ್ಞಾನಕ್ಕೆ ಸ್ಕೋಪ್ ಇಲ್ಲ, ಅದನ್ನು ಓದ್ಬೇಕು, ಇಷ್ಟೇ ತಿಳ್ಕೊಂಡ್ಬಿಟ್ವಿ. ಜ್ಞಾನಿಗಳಿಗೆ ಬೇಕೋ ಬೇಡವೋ ಅಂತ ಯೋಚನೆ ಮಾಡಲೇ ಇಲ್ಲ. ಅವ್ರಿಗೆ ಬೇಡ ಅಂತಲೇ ಹೇಳೋದು. ಅವ್ರು ಹಿಂದೆ ಹೇಳಿದ್ದೆ ನಾನು. ಎಷ್ಟೋ ಜನ ಯಾರೋ ಮೈಸೂರು ರಾಜರೇ ಬಂದಿದ್ದಾರಂತೆ ಶ್ರೀರಂಗಪಟ್ಟಣಕ್ಕೆ, ಯಾವುದೋ ಗ್ರಹಣದ ಕಾಲ. ಯಾರೋ ಒಬ್ಬ ಜಪ ಮಾಡೋದು ಭಾರಿ ಖುಷಿಯಾಗಿಬಿಡ್ತು ನೋಡಿಬಿಟ್ಟು. ಖುಷಿಯಾಗಿಬಿಟ್ಟು, ನಿಮಗೆ ಆಸ್ಥಾನ ವಿದ್ವಾಂಸರು ಮಾಡ್ತೀರಿ, ಬೇರೆ ಕರ್ಕೊಂಡವ್ರು ಆಸ್ಥಾನ ವಿದ್ವಾಂಸರು ಮಾಡ್ತೇವೆ. ಇವರು ಹೋದರು. ಸ್ವಲ್ಪ ದಿವಸ ಆಯಿತು. ಆಸ್ಥಾನದ ಕೆಲಸ ಏನಲ್ಲಿ ಹೋಗೋದು, ಕೂತಾರೋದು, ಬಡಿದ್ರು, ಸನ್ಮಾನ ಮಾಡ್ತೀವಿ, ಇಷ್ಟೇ ಕೆಲಸ. ಆಮೇಲೆ ಹೇಳಿದ್ರು, ದಯವಿಟ್ಟು ಬಿಟ್ಬಿಡಿ, ವಾಪಸ್ ಹೋಗ್ತೀನಿ ನಾನು ಅಂತೇಳಿ. ಯಾಕೆ, ಏನು ಕಡಿಮೆ ಆಗಿದೆ, ಏನೋ ಕೊಡ್ತೀನಿ, ಏನು ಕೊಡಬೇಡ, ಬಿಟ್ಟುಬಿಡು ಸಾಕು ನನ್ನನ್ನು. ಯಾಕೆ ಆರಾಮ ಪಾಠ ಹೇಳ್ಕೊಟ್ಟಿದ್ದೇ ಇದೆ, ಪಾಠ ಹಿಡಿದು ಎಲ್ಲ ಆಗ್ತದೆ, ಪಾಠ ಓದ್ಬಿಟ್ಟು ಎಲ್ಲ ನಡೀತಾ ಇದೆ. ಆದ್ದರಿಂದ ನನಗೆ ಅದು ಬೇಕಿಲ್ಲ, ಬಿಟ್ಟು ಹೋಗ್ಬಿಟ್ರು. ಏನು ಇಲ್ಲ ಟಾಟಾ ಗುಡ್ ಬೈ ಅಂತ ಹೋಗ್ಬಿಟ್ರು. ಅವ್ರಿಗೆ ಬೇಕಾಗಿದ್ದೇರೀಗ ಇಲ್ಲಿ ನೋಡೋದಕ್ಕೆ ಏನು ನಡೆಸ್ತೀವಿ ಅವರಿಗೆ, ಇದು ದೊಡ್ಡ ಪೋಸ್ಟ್ ಬಿಟ್ಟು ಹೋಗ್ತಾರಲ್ಲ ಅಂತ. ಅವ್ರಿಗೆ ಅಷ್ಟಾಗಿದೆ ಸಾಮಾನ್ಯ ಕೆಲಸ ಅಲ್ಲ, ಸುಮ್ಮನೆ ಕೂತು ಬಂದರೆ ಸಾಕು, ಸಭೆಗೆ ಭೂಷಣ ಅಂತೇಳಿ. ಪ್ರಸಂಗ ಬಂದಾಗ ಏನೋ ಮಾತಾಡ್ಬೋದು, ನಿತ್ಯ ಮಾತಾಡೋ ಪ್ರಸಂಗ ಇಲ್ಲ. ಯಾಕೆ ಬಿಟ್ಟು ಬೇಕೇ ಇಲ್ಲ ಅವ್ರಿಗೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಬಡವರು. ಯಾತಕ್ಕೆ, ಅದಕ್ಕೆ ಭಗವದ್ ಇದಲ್ಲೇ ಬರುತ್ತೆ. ಭಗವದ್ಭಕ್ತರಿಗೆ ಸಿಗದೇ ಇರೋ ವಸ್ತುಗಳೇ ಇಲ್ಲ. ಆದರೆ ಸಾಮಾನ್ಯ ಅವ್ರಿಗೆ ಕೇಳೋದಿಲ್ಲ. ಇದು ಭಾರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಈಗ. ಈ ವಿಷಯ ತಿಳ್ಕೊಂಡ್ಬಿಟ್ರೆ ಜ್ಞಾನದ ಶಕ್ತಿ ಎಷ್ಟು. ಹಾಂ, ಏನಂತ ಬಂದಿದೆ ಗೀತೆಯಲ್ಲಿ, ಎಲ್ಲಿದೆ
ಜ್ಞಾನದಲ್ಲಿ ಪ್ರತಿಯೊಂದು ಪದಾರ್ಥ ಸಿಗುತ್ತೆ. ಪ್ರತಿಯೊಂದು ಜ್ಞಾನ ಬಂತು ಅಂತೇಳಿದ್ರೆ ಪ್ರತಿಯೊಂದು ಪದಾರ್ಥನೂ ಸಿಗೋದ್ರಿಂದ ಅದರ ಶಕ್ತಿಯನ್ನು ಅನಿಷ್ಟ ನಿವಾರಣೆ ಆಗಬೇಕೋ ಜ್ಞಾನದಿಂದ. ನಮ್ಮಲ್ಲಿ ಹಾಗಲ್ಲ. ಮಧ್ವೀಜ ಮತ್ತು ತತ್ಪರಣೀಯ ತಾತ್ಪರಣೀಯ ವಿಷ್ಣು ಸಹಸ್ರನಾಮ ಎಲ್ಲ ನಮ್ಗೆ ಇದಕ್ಕೆ ಸರಿ, ಕೆಲವಕ್ಕೆಲ್ಲ ಮಾರ್ಯಮ್ಮನೇ ಸರಿ. ಗೊತ್ತಾಯ್ತಾ? ಇದಕ್ಕೆಲ್ಲ ಹೋಗೋದಿಲ್ಲ, ಅದಕ್ಕೆ ಹೋಗ್ಬೇಕು ನಾವು. ತಪ್ಪದು. ಇದಕ್ಕೆ ಉತ್ತರ ಕೊಡ್ತಾರೆ ಡೌಟ್, ಇದರಲ್ಲೇ ಆಗುತ್ತೆ. ತಿರುಗು ಪಂಡಿತಾಚಾರ್ಯ ಮಾಟ ಮಾಡಿಸಿದ್ರು ಅಯೋಗ್ಯರು. ಅವ್ರು ಏನು ಮಾಡಿದರು? ನರಸಿಂಹ ಸ್ತೋತ್ರ ಹೇಳಿದರು, ಅದು ಸುಟ್ಟು ಪೂರ್ತಿಯಾಗಿ ಹೋಗ್ಬಿಡ್ತಾ ಕಡೆ. ಇನ್ನೊಂದು ಕಡೆ ಮಾಟ ಮಾಡಿಸೋಕೆ ಹೋಗಲಿಲ್ಲ. ನಮ್ಮ ಜನ ತುಂಬ ಜನ ಓದೋರಿಗೆ ವಿಶ್ವಾಸ ಇರೋದಿಲ್ಲ. ವಿಷ್ಣು ಸಹಸ್ರನಾಮ ಕೆಪಾಸಿಟಿ ಇಷ್ಟಿದೆ, ಇದ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೋಬೇಕಲ್ಲ. ಈ ಅರ್ಥದಲ್ಲಿ ಅದಕ್ಕೇನು ತಿಳ್ಕೊಂಡಾಗಾಯ್ತು? ಜ್ಞಾನಕ್ಕಿರೋ ಶಕ್ತಿ ಎಲ್ಲ ತಂದು ಕೊಡೋ ಶಕ್ತಿ ಇದೆ. ಒಂದು ಅಧ್ಯಾತ್ಮವನ್ನು ತಿಳ್ಕೊಂಡ್ರೆ ಎಲ್ಲ ವಿದ್ಯೆನೂ ಬರುತ್ತೆ. ಅಷ್ಟೇ ಅಲ್ಲ, ಎಲ್ಲ ವಿದ್ಯೆಗಳ ಫಲನೂ ಸಿಗುತ್ತೆ. ಇದನ್ನು ಓದಿದ ಮೇಲೆ ಯಾರು ಬಿಡೋಕ್ಕಾಗಲ್ಲ ಶಾಸ್ತ್ರ. ಇವತ್ತಿಗೂ ಅದರ ಅನುಭವನ ತಿಳ್ಕೊಬೋದು ನಾವು. ಏನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಹಾಂ, ಸುಖಿ. ಹೌದು. ಅಲ್ಲಿ ಮುಕ್ತಿಗೆ ಹೋದ್ಮೇಲಲ್ಲ, ಇಲ್ಲೇ ಸಿಕ್ಬಿಡುತ್ತೆ. ಮುಕ್ತಿಗೆ ಹೋದ್ಮೇಲೆ ಸಿಗೋದು ತೀರಾ ಸಾಮಾನ್ಯ, ಇಲ್ಲೇ ಸಿಕ್ಬಿಡುತ್ತೆ. ನಾದೇಯೋ ದೇವಪದ ಅದಿರಲಿ, ಅದು ನಾಳೆ ಮುಂದಿದ್ದೀಗ ಒಟ್ಟಿಗೆ ನಾನು ಇಷ್ಟು ಹೇಳಿಬಿಟ್ರೆ ಮಕ್ಕಳಿಗೆ ಖಂಡಿತ ಓದಕ್ಕೆ ಶುರು ಮಾಡ್ತಾರೆ. ಗೊತ್ತಾಯ್ತಾ? ಯಾಕೆ ಇಷ್ಟ ಸಾಧನ ಅಂತ ಗೊತ್ತಾಯ್ತಲ್ಲ. ಇಷ್ಟ ಸಾಧನ ಈಗ ಇವ್ರ ಪ್ರಕಾರ ಅನಿಷ್ಟ ಅವರಿಗೆ ಸದ್ಯಕ್ಕೆ. ಬರ್ಡನ್ ಇದೆ. ಸುಧಾ ಪುಸ್ತಕ ಇದ್ದರೆ ಯಾರು ಕೊಟ್ಟು ಕೈ ತೊಳ್ಕೊಂಡು ಕಳಿಸ್ಬಿಡ್ತಾರೆ. ಸದ್ಯ ಪೀಡೆ ಹೋಯ್ತು ಅಂತ. ಹಾಗೆ ಮಾಡಬಾರ್ದು. ಎಷ್ಟು ವಿಷಯ ಇದೆ, ಎಷ್ಟು ಅಮೂಲ್ಯ. ಇವರು ಏಕದಮ್ ಅರ್ಥ ಆಗೋದು ವಿಷಯ ಹೇಳಕ್ಕೆ ಶುರು ಮಾಡಿದರು. ಗೊತ್ತಾಯ್ತಾ? ಹಾಗೆ ಮಾಡಿದ ಜನ ಏನು ಮಾಡಿದ್ರು? ಸಾವಾಸ ಬೇಡ ಅಂತ ಬಿಟ್ಟು ದೂರ ಹೋಗ್ಬಿಟ್ರು. ಮನೆಯವರು ಓದಲಿ, ಯಾರು ಓದಕ್ಕೆ ಶುರು ಮಾಡ್ತೀವಿ. ಲೌಕಿಕ ಓದಲಿಕ್ಕೆ ಜನಕ್ಕೆ ಯಾಕೆ ಇಷ್ಟ ಬಂತು? ಎದುರು ತೋರಿಸಿದ್ರು ಅವ್ರು. ನೋಡಿ ಇಂಜಿನಿಯರ್ ಮನೆ ನೋಡಿದ್ದೆ, ಅವ್ನು ಇಂಜಿನಿಯರ್, ನೀನು ಆಗ್ತೀನಿ ಆ ಥರ ಬಂತು. ಓವರ್ ನೈಟ್ ಬಂದಿದ್ದಲ್ಲ ಅದು. ತೋರಿಸಿ ಏನಾಯ್ತು ಅವರಿಗೆ? ಯಾವ ಕಡೆ ಇಷ್ಟ ಇದ್ದವರೇ ಬರೋದಿಲ್ಲ, ಇಷ್ಟ ಇಲ್ಲದೆ ಹೋದರೆ. ಇಷ್ಟ ಇದ್ದರೆ ಬಂದ್ಬಿಡೋದು. ಅದು ಈ ಕಡೆ ಇಷ್ಟ ಬರದಂತೆ ವ್ಯವಸ್ಥೆ ಮಾಡಿದರು ಅವರು. ಅಪ್ಪಿತಪ್ಪಿ ಬಂದುಬಿಟ್ರೆ ಓಡೋಗ್ಬಿಟ್ರೆ ಕಷ್ಟ ಮಕ್ಕಳು ಅಂತ ಹೇಳಿಬಿಟ್ಟು ಅದು ಹೇಳಲೇ ಇಲ್ಲ. ತುಂಬ ತಪ್ಪು.